ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ. ಶನಿ ದೋಷ ಬಿಟ್ಟು ಬಿಡದೆ ಕಾಡ್ತಾ ಇದೆಯಾ? ಜೀವನದಲ್ಲಿ ಏಳಿಗೆ ಆಗೋದಕ್ಕೆ ಬಿಡ್ತಾ ಇಲ್ವಾ? ಹಾಗಾದ್ರೆ ಈ ಮರದ ಕೆಳಗೆ ದೀಪ ಬೆಳಗಿ ಶನಿ ಕಾಟದಿಂದ 24 ಗಂಟೆಯಲ್ಲೇ ಮುಕ್ತಿ ಪಡಿತೀರಿ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೇನೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಜೈ ಶ್ರೀ ಕೃಷ್ಣ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಪ್ರಕೃತಿಯಲ್ಲೂ ದೇವರನ್ನ ಕಾಣುವಂತಹ ಸಂಪ್ರದಾಯ ನಮ್ಮದು. ಅನೇಕ ಗಿಡಮರಗಳಲ್ಲಿ ದೇವರ ಸ್ಥಾನವಿದೆ ಅನ್ನೋ ನಂಬಿಕೆಯಲ್ಲೇ ಅವುಗಳನ್ನ ನಾವು ಇಂದಿಗೂ ಪೂಜಿಸ್ತಾ ಇದ್ದೀವಿ. ಹಿಂದೂ ಧರ್ಮದಲ್ಲಿ ದೈವಿ ಶಕ್ತಿ ಎಂದು ಪವಿತ್ರ ಗಿಡಮರಗಳಿಗೆ ಪೂಜಿಸಿ ದೀಪ ಬೆಳಗಿ ಕೊನೆಯಲ್ಲಿ ಅವುಗಳಿಂದ ನಮಗೆ ರಕ್ಷಣೆ ಸಿಗಲಿ ಅನ್ನೋ ನಂಬಿಕೆಯಿಂದ ಕೆಲ ಸುತ್ತುಗಳನ್ನ ಹಾಕಿ ರಕ್ಷಾಸೂತ್ರ ಅಥವಾ ಕೆಂಪು ದಾರವನ್ನ ಕಟ್ಟಲಾಗುತ್ತೆ. ಅದರಲ್ಲೂ ಬನ್ನಿ ಮರದ ಬಗ್ಗೆ ಜನರಿಗೆ ಇರುವಂತಹ ಭಕ್ತಿ ನಂಬಿಕೆ ಅಷ್ಟಿಷ್ಟಲ್ಲ. ಪುರಾಣದ ಕಥೆಗಳಲ್ಲಿ ಈ ಮರದ ಬಗ್ಗೆ ಉಲ್ಲೇಖವಿರೋದನ್ನ ನೋಡಬಹುದು. ಅಷ್ಟಕ್ಕೂ ಈ ಮರಕ್ಕೆ ಇಷ್ಟು ಮಹತ್ವವನ್ನ ಯಾಕೆ ಕೊಡಲಾಗಿದೆ? ಹಾಗೇನೆ ಈ ಮರದ ಕೆಳಗೆ ದೀಪ ಬೆಳಗೋದ್ರಿಂದ ನೀವು ಯಾವ ದೋಷದಿಂದ ಶಾಶ್ವತವಾಗಿ ಮುಕ್ತರಾಗ್ತೀರಿ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ. ಯಾವ ಕಾರಣಕ್ಕೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ದಸರಾ ಹಬ್ಬ ಅಂದ್ರೆ ಸಾಕು, ಮೊಟ್ಟ ಮೊದಲಿಗೆ ನೆನಪಾಗೋದು ಮೈಸೂರು ಹಾಗೂ ಅಲ್ಲಿರೋ ಅರಮನೆ. 9 ದಿನ ಆಚರಿಸಲಾಗೋ ದಸರಾ ಹಬ್ಬದಂದು ಮೈಸೂರು ಮತ್ತೊಮ್ಮೆ ರಾಜವೈಭವದ ದಿನಗಳನ್ನ ಮೈದೆಳೆದುಕೊಂಡು ನಿಂತಾಗಿರುತ್ತೆ. ಅದರಲ್ಲೂ ಅರಮನೆಯೊಳಗೆ ಒಂದೊಂದು ದಿನ ಒಂದೊಂದು ವಿಶೇಷತೆಯನ್ನ ನೋಡಬಹುದು. ಅದರಲ್ಲೂ ಕೊನೆಯ ದಿನ ಚಾಮುಂಡಿ ದೇವಿಯ ಮೂರ್ತಿಯನ್ನ ಹೊತ್ತುಕೊಂಡು ಜಂಬೂ ಸವಾರಿ ನೋಡೋದಕ್ಕೆ 2 ಕಣ್ಗಳು ಕೂಡ ಸಾಲೋದಿಲ್ಲ. ಪ್ರತಿ ನವರಾತ್ರಿಯಂದು ತಪ್ಪದೇ ಪಾಲಿಸಲಾಗೋ ಆಚರಣೆ ಅಂತಂದ್ರೆ ಬನ್ನಿ ಮರದ ಪೂಜೆ. ದಸರಾ ಹಬ್ಬದ ಭಾಗವಾಗಿ ಇದನ್ನ ಪೂಜಿಸಲಾಗುತ್ತೆ. ಋಗ್ವೇದ ಕಾಲದಿಂದಲೂ ನಮ್ಮ ಸಂಸ್ಕೃತಿಯಲ್ಲಿ ಬನ್ನಿ ಮರದ ಉಲ್ಲೇಖವಿದೆ. ಅಮೃತಕ್ಕಾಗಿ ಕ್ಷೀರ ಸಮುದ್ರ ಮಂಥನ ಮಾಡ್ತಾ ಇದ್ದಾಗ ಅನೇಕ ದೇವತಾ ವೃಕ್ಷಗಳು ಉದ್ಭವವಾದವು. ಅವುಗಳಲ್ಲಿ ಶಮಿ ವೃಕ್ಷವು ಒಂದಾಗಿದೆ. ಮೊದಲು ಈ ಮರವನ್ನ ಯಜ್ಞಯಾಗಾದಿಗಳಿಗೆ ಬೆಂಕಿಯನ್ನ ಉತ್ಪಾದಿಸುವ ಸಾಧನವಾಗಿ ಬಳಸಲಾಗ್ತಾ ಇತ್ತು. ಆದ್ರಿಂದ ಈ ಮರಕ್ಕೆ ಅರಣಿ ಅನ್ನೋ ಹೆಸರು ಕೂಡ ಇದೆ. ಕೆಲಸಗಳು ಸುಸೂತ್ರವಾಗಿ ಪೂರ್ಣಗೊಳ್ಳುವುದಕ್ಕೆ ಶ್ರೀರಾಮನ ಕಾಲದಿಂದಲೂ ಶಮಿ ವೃಕ್ಷಕ್ಕೆ ಪೂಜೆಯನ್ನ ಸಲ್ಲಿಸಲಾಗುತ್ತೆ. ತ್ರೇತಾಯುಗದಲ್ಲಿ ಲಂಕಾವನ್ನ ಆಕ್ರಮಿಸುವ ಮೊದಲು ಶ್ರೀರಾಮನು ರಾವಣನು ಬನ್ನಿ ಮರವನ್ನ ಪೂಜಿಸುತ್ತಿದ್ದ. ಆದ್ದರಿಂದಲೇ ರಾವಣನು ಎಲ್ಲಾ ರಾಕ್ಷಸನನ್ನು ಗೆಲ್ಲುವುದಕ್ಕೆ ಸಾಧ್ಯವಾಯಿತು. ಹಾಗೆಯೇ ಮಹಾಭಾರತ ಕಾಲದಲ್ಲಿ ವನವಾಸದ ಸಮಯದಲ್ಲಿ ಪಾಂಡವರು ಶಮಿ ವೃಕ್ಷದ ಮೇಲೆ ತಮ್ಮ ಆಯುಧಗಳನ್ನ ಬಚ್ಚಿಟ್ಟಿದ್ರು. ಅಲ್ಲದೆ ಅವುಗಳನ್ನ ರಕ್ಷಿಸುವಂತೆ ಮರವನ್ನ ಪ್ರಾರ್ಥಿಸಿದ್ರು. ಇದೇ ಮರದ ಆಶೀರ್ವಾದದಿಂದ ಪಾಂಡವರು ಮಹಾಭಾರತ ಯುದ್ಧವನ್ನ ಗೆದ್ರು ಅಂತ ಹೇಳಲಾಗುತ್ತೆ. ಪಾಂಡವರ ವಿಜಯಕ್ಕೆ ಕಾರಣವಾಗಿರುವ ಈ ಬನ್ನಿ ಮರವನ್ನ ಪ್ರತಿ ವಿಜಯದಶಮಿ ಎಂದು ಪೂಜಿಸುವಂತಹ ವಾಡಿಕೆ ರೂಢಿಯಲ್ಲಿದೆ. ಬನ್ನಿ ಮರದ ಎಲೆಗಳಿಗೆ ಬಂಗಾರ ಅಂತ ಹೇಳೋದನ್ನ ಕೇಳಿರ್ತೀರಾ. ಅನೇಕ ರಾಜ್ಯಗಳಲ್ಲಿ ದಸರಾ ಹಬ್ಬದಂದು ರಾವಣನ ದಹನದ ನಂತರ ಈ ಬನ್ನಿ ಮರದ ಎಲೆಯನ್ನ ಬಂಗಾರ ಅಂತ ಭಾವಿಸ್ಕೊಂಡು ಪರಸ್ಪರ ಕೊಡ್ತಾ ನಾವು ಸದಾ ಪ್ರೀತಿ ವಿಶ್ವಾಸದಿಂದ ಬಂಗಾರದಂತೆ ಇರೋಣ ಅಂತ ಹಾರೈಸ್ತಾರೆ. ಆದ್ರೆ ಈ ಮರದ ಎಲೆಗೆ ಬಂಗಾರ ಅಂತ ಕರೆಯೋದಕ್ಕೂ ಒಂದು ಕಥೆ ಇದೆ. ತ್ರೇತಾಯುಗದಲ್ಲಿ ಕೌಸ್ತ ಹೆಸರಿನ ವಿದ್ಯಾರ್ಥಿಯ ವಿದ್ಯಾಭ್ಯಾಸದ ನಂತರ ಗುರುವಿಗೆ ಗುರುದಕ್ಷಿಣೆ ಕೊಡೋದಕ್ಕೆ ಇಚ್ಛಿಸ್ತಾನೆ. ತನ್ನ ಆಸೆಯನ್ನ ಗುರುವಿನ ಮುಂದೆ ಇಡ್ತಾನೆ. ಆಗ ಗುರು 1000 ಕೋಟಿ ಚಿನ್ನದ ನಾಣ್ಯ ದಕ್ಷಿಣೆಯಾಗಿ ಕೊಡು ಅಂತ ಹೇಳ್ತಾರೆ. ಗುರುಗಳು ಕೇಳಿದಷ್ಟು ಚಿನ್ನದ ನಾಣ್ಯಗಳು ಎಲ್ಲಿಂದ ತರೋದು ಅಂತ ಯೋಚನೆ ಆಗುತ್ತೆ. ನಂತರ ಕೌಸ್ತ ರಘುರಾಜನ ಬಳಿಗೆ ಹೋಗಿ ಗುರುಗಳಿಗೆ ನೀಡೋದಕ್ಕೆ 1000 ಕೋಟಿ ಚಿನ್ನದ ನಾಣ್ಯಗಳು ಬೇಕು, ದಯವಿಟ್ಟು ಕೊಡಿ ಅಂತ ಮನವಿ ಮಾಡ್ಕೊಳ್ತಾನೆ. ರಾಜನು ಕುಬೇರನನ್ನ ಪ್ರಾರ್ಥಿಸಿದಾಗ ಅಲ್ಲಿಯೇ ಇದ್ದ ಶಮಿ ಮರದ ಒಂದೊಂದು ಎಲೆಯು ಚಿನ್ನದ ನಾಣ್ಯವಾಗುತ್ತೆ. ಇದರಿಂದ ಸಂತಸಗೊಂಡ ಕೌಸ್ತನು ನಾಣ್ಯಗಳನ್ನು ಗುರುಗಳಿಗೆ ಅರ್ಪಿಸ್ತಾನೆ. ಗುರುದಕ್ಷಿಣೆ ನೀಡಿ ಉಳಿದ ನಾಣ್ಯಗಳನ್ನು ದಾನ ಮಾಡ್ತಾನೆ. ಆದ್ರಿಂದ ಶಮಿ ಮರವೆಂದ್ರೆ ಚಿನ್ನ ಬಂಗಾರ ಅನ್ನೋ ನಂಬಿಕೆ ಮೂಡ್ಬಂದಿದೆ. ವೀಕ್ಷಕರೇ, ಇದು ಕಥೆ ಪುರಾಣಗಳ ವಿಚಾರ. ಈ ಶಮಿ ಅಥವಾ ಬನ್ನಿ ಮರ ಮರಳುಗಾಡಿನಲ್ಲಿ ಬೆಳೆಯುವ ಒಂದು ಸಸ್ಯ ರಾಶಿ. ಮರಳುಗಾಡಿನ ಬಿಸಿಯಾದ ವಾತಾವರಣದಲ್ಲಿ ಯಾವುದೇ ಮರ ಅಥವಾ ಗಿಡ ಬದುಕುವಂತಹ ಶಕ್ತಿ ಇರೋದಿಲ್ಲ. ಉರಿ ಬಿಸಿಲಿಗೆ ಎಲ್ಲಾ ಸಸ್ಯರಾಶಿಗಳು ಜೀವ ಕಳ್ಕೊಳ್ಳುತ್ತವೆ.
ಆದ್ರೆ ಬನ್ನಿ ಮರ ಮಾತ್ರ ಈ ವಾತಾವರಣವನ್ನ ಗೆದ್ದು ಸದಾ ಹಸಿರಾಗಿರುತ್ತೆ. ಬನ್ನಿ ಹೂವನ್ನು ಮಿಂಜ್ರಿ ಹಾಗೂ ಬನ್ನಿ ಮರದ ಹಣ್ಣನ್ನು ಸಂಗ್ರಿ ಎಂದು ಕರೆಯಲಾಗುತ್ತೆ. ಪ್ರಪಂಚದ ಅನೇಕ ಭಾಗಗಳಲ್ಲಿ ಈ ವೃಕ್ಷವನ್ನ ಕಾಣಬಹುದು. ಒಂದೊಂದು ಭಾಗದಲ್ಲಿ ಒಂದೊಂದು ಹೆಸರಿನಿಂದ ಕರೆಯೋ ಈ ಬನ್ನಿ ಮರವನ್ನ ದೈವಿ ಶಕ್ತಿ ಇರುವಂತಹ ಮರ ಅಂತ ಭಾವಿಸಿ ಭಕ್ತಿ ಭಾವದಿಂದ ಪೂಜೆ ಕೂಡ ಮಾಡ್ತಾರೆ. ಅದರಲ್ಲೂ ವಿಜಯದಶಮಿಯಂದು ಈ ಮರಕ್ಕೆ ವಿಶೇಷ ಪೂಜೆಯನ್ನ ಸಲ್ಲಿಸಲಾಗುತ್ತೆ. ನೀವು ಕೂಡ ಈ ಮರವನ್ನ ನಿಮ್ಮ ಮನೆಯಲ್ಲಿ ನೆಡಬೇಕು ಅಂತಿದ್ರೆ ನಿಮ್ಮ ಮನೆಯ ಈಶಾನ್ಯ ದಿಕ್ಕು ಅಥವಾ ಪೂರ್ವ ದಿಕ್ಕಿನಲ್ಲಿ ನೆಟ್ಟು ಪ್ರತಿನಿತ್ಯವೂ ಪೂಜೆ ಮಾಡಿ. ಹೀಗೆ ಮಾಡಿದಲ್ಲಿ ನಿಮಗೆ ಶುಭ ಫಲ ಪ್ರಾಪ್ತಿಯಾಗುತ್ತೆ ಅಂತ ಹೇಳಲಾಗುತ್ತೆ. ದುಷ್ಟಶಕ್ತಿ, ನಕಾರಾತ್ಮಕ ಶಕ್ತಿಯನ್ನ ತಡೆಯುವಂತಹ ಶಕ್ತಿಯನ್ನ ಹೊಂದಿರುವ ಈ ಬನ್ನಿ ಮರವನ್ನ ತಾಂತ್ರಿಕರು ಬಳಸೋದು ಹೆಚ್ಚು. ಇಷ್ಟು ಶಕ್ತಿಶಾಲಿ ಮರವನ್ನ ನೀವೇನಾದ್ರೂ ನವರಾತ್ರಿ ಹಬ್ಬದ ದಿನದಂದು ಪ್ರತಿನಿತ್ಯ ದೀಪ ಹಚ್ಚಿ ಪೂಜಿಸಿದ್ದೇ ಆದಲ್ಲಿ ಅರ್ಧಕ್ಕೆ ನಿಂತ ನಿಮ್ಮ ಸರ್ಕಾರಿ ಕೆಲಸಗಳು ಆದಷ್ಟು ಬೇಗ ಪೂರ್ಣಗೊಳ್ಳುತ್ತೆ. ಹಾಗೇನೆ ನ್ಯಾಯಾಲಯದಲ್ಲಿರುವಂತಹ ನಿಮ್ಮ ಕೇಸ್ಗಳು ಕೂಡ ಶೀಘ್ರದಲ್ಲೇ ಮುಕ್ತಿ ಪಡೆಯುತ್ತವೆ. ಅಷ್ಟೇ ಅಲ್ಲ, ನಿಮ್ಮ ಮನೆಯಲ್ಲಿರುವ ದಾರಿದ್ರ್ಯವು ಕೂಡ ತೊಲಗಿ ಹೋಗುತ್ತೆ. ಲಕ್ಷ್ಮೀ ಕೃಪೆ ಸದಾ ನಿಮ್ಮ ಮೇಲಿರುವ ಹಾಗೆ ಮಾಡುತ್ತೆ ಈ ಬನ್ನಿ ಮರ. ಗಣೇಶನಿಗೆ ಪ್ರಿಯವಾಗಿರುವ ಈ ಬನ್ನಿ ಮರದ ಎಲೆಗಳನ್ನ ಪ್ರತಿನಿತ್ಯ ಪೂಜೆಗೆ ಬಳಸಿದಲ್ಲಿ ಗಣೇಶ ಪ್ರಸನ್ನನಾಗ್ತಾನೆ ಅಂತ ಹೇಳಲಾಗುತ್ತೆ. ಇದೇ ಬನ್ನಿ ಮರಕ್ಕೆ ಶನಿ ದೋಷದಿಂದ ಮುಕ್ತಿಗೊಳಿಸುವಂತಹ ಶಕ್ತಿ ಇದೆ. ನೀವು ಕೂಡ ಶನಿ ದೋಷದಿಂದ ಮುಕ್ತಗೊಳ್ಳಬೇಕು ಎಂದಿದ್ದಲ್ಲಿ ಈಗ ಹೇಳ್ತಾ ಇರುವಂತಹ ಈ ಉಪಾಯವನ್ನ ಪಾಲಿಸಿ. ನೀವು ಕೂಡ ಶನಿ ದೋಷದಿಂದ ಮುಕ್ತರಾಗಬಹುದು. ಬನ್ನಿ ಗಿಡ ನೇರವಾಗಿ ಶನಿ ದೇವರಿಗೆ ಸಂಬಂಧಪಟ್ಟಿರೋದು. ಆದ್ರಿಂದ ಪ್ರತಿ ಶನಿವಾರ ಶಮಿ ಮರವನ್ನ ತಪ್ಪದೆ ಪೂಜಿಸಿ. ಹೀಗೆ ಮಾಡೋದ್ರಿಂದ ಶನಿ ದೇವನು ಪ್ರಸನ್ನನಾಗ್ತಾನೆ. ಅಲ್ಲದೆ ಇದರೊಂದಿಗೆ ಸಾಡೆ ಸಾತಿ ಸೇರಿದಂತೆ ಶನಿ ಗ್ರಹದ ಅಶುಭ ಪರಿಣಾಮಗಳಿಂದ ನಿಮಗೇನಾದ್ರೂ ಎದುರಾಗ್ತಾ ಇದ್ರೂ ಕೂಡ ಅದರಿಂದ ನಿಮಗೆ ರಕ್ಷಣೆ ಸಿಗುತ್ತೆ. ಪ್ರತಿ ಬಾರಿ ಬನ್ನಿ ಮರ ಪೂಜೆ ಮಾಡುವಾಗ್ಲೂ ನೀವು ತಪ್ಪದೆ ಬನ್ನಿ ಮರದ ಕೆಳಗಡೆ ಸಾಸುವೆ ಎಣ್ಣೆಯ ದೀಪವನ್ನ ಹಚ್ಚಬೇಕು. ಹೀಗೆ ಮಾಡೋದ್ರಿಂದ ಜೀವನದಲ್ಲಿರುವಂತಹ ಎಲ್ಲಾ ಅಡೆತಡೆಗಳಿಂದ ಮುಕ್ತರಾಗ್ತೀರಿ. ಜೊತೆಗೆ ಆರ್ಥಿಕ ಸ್ಥಿತಿ ಕೂಡ ಹಂತ ಹಂತವಾಗಿ ಬದಲಾಗ್ತಾ ಹೋಗುತ್ತೆ. ಬನ್ನಿ ಮರದ ಕೆಳಗಡೆ ಕೇವಲ ಸಾಸುವೆ ಎಣ್ಣೆಯ ದೀಪವನ್ನ ಹಚ್ಚಿ ಪೂಜೆ ಮಾಡಿದ್ರೆ ಸಾಕಾಗೋದಿಲ್ಲ. ಬದಲಾಗಿ ಈ ಮಂತ್ರವನ್ನ ತಪ್ಪದೆ ಜಪಿಸಿ. ಓಂ ಶಂ ಶನೇಶ್ವರಾಯ ನಮಃ. ಇದೆಲ್ಲವನ್ನು ಕೂಡ ನಿಯಮಿತವಾಗಿ ಮಾಡೋದ್ರಿಂದ ಮನೆಯಲ್ಲಿನ ದಾರಿದ್ರ್ಯ ಓಡಿ ಹೋಗುತ್ತೆ. ಮನೆಯಲ್ಲಿ ಮಂಗಳ ಕಾರ್ಯ ನಡೆಯುತ್ತೆ. ಕೈ ಹಾಕಿದ ಕೆಲಸಗಳೆಲ್ಲವೂ ನಿರ್ವಿಘ್ನವಾಗಿ ಆಗುತ್ತವೆ. ಹಾಗೇನೆ ಶನಿ ದೇವರಿಗೆ ಕಪ್ಪು ಎಳ್ಳು ಅಂತಂದ್ರೆ ತುಂಬಾ ಇಷ್ಟ. ಶನಿವಾರದಂದು ಕಪ್ಪು ಎಳ್ಳನ್ನ ದಾನ ಮಾಡಿದ್ರೂ ಕೂಡ ನಿಮಗಿರುವಂತಹ ಶನಿ ದೋಷದ ಪ್ರಕೋಪ ಕೊಂಚ ಮಟ್ಟಿಗೆ ಕಡಿಮೆಯಾಗುತ್ತೆ. ಈ ಉಪಾಯವನ್ನ ಮಾಡೋದ್ರಿಂದ ಮನೆಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿ ತನ್ನಿಂದ ತಾನೇ ತೊಲಗಿ ಹೋಗುತ್ತೆ. ಹಾಗೂ ಕಾಟ ಕೊಡುವಂತಹ ಶನಿದೇವನೇ ನಿಮ್ಮ ರಕ್ಷಣೆಗೆ ನಿಲ್ತಾನೆ.